ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನೆನ್ನೆ ಮ್ಯಾಚ್ ಯಾರೆಲ್ಲ ನೋಡಿರ್ತೀರಾ ಅವರಂತೂ ಬಾಯಿಗೆ ಬಂದು ಒಳಗೆ ಹೋಗ್ಬಿಟ್ಟಿರುತ್ತೆ, ನನಗೆ ಗೊತ್ತು 100%. ಮತ್ತು ಲಾಸ್ಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಆ ವಿಡಿಯೋಗೆ ಸಖತ್ ರೆಸ್ಪಾನ್ಸ್ ಕೂಡ ಬರ್ತದೆ. ಮತ್ತು ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಧನ್ಯವಾದಗಳು. ಮತ್ತು ಈ ಚಾನಲ್ಗೆ ಯಾರೆಲ್ಲ ಹೊಸಬ್ರು ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಟಾಪ್ 5 ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ನೆನ್ನೆ ಮ್ಯಾಚು ಫಸ್ಟ್ ಅಪ್ಡೇಟು. ನೆನ್ನೆ ಮ್ಯಾಚಲ್ಲಿ MI ವಿರುದ್ಧ ಗೆದ್ದ ಮೇಲೆ ಪಾಪ ರಜತ್ ಪಟೇಲ್ ಕ್ಯಾಪ್ಟನ್ ಅವ್ರಿಗೆ ಫೈನ್ ಬಿದ್ದಿದೆ 12 ಲಕ್ಷ. ಬಿಕಾಸ್ ಅವರು ಗೇಮ್ನ ಸ್ವಲ್ಪ ಸ್ಲೋ ಆಗಿ ಅಂದರೆ ಕಂಪ್ಲೀಟಾಗಿ ಸ್ಲೋ ಆಗಿದೆ, ಅದಕ್ಕೋಸ್ಕರ 12 ಲಕ್ಷ ಫೈನ್ ಕೂಡ ಹಾಕಿದರೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೋಗ್ಲಿ ಬಿಡು, ದುಡ್ಡೆಲ್ಲ ಸಖತ್ ಬರುತ್ತೆ, ಅವರಿಗೆಲ್ಲ ಕಟ್ತಾರೆ. ಬಟ್ RCB ಅಭಿಮಾನಿಗಳಿಗೆ ಖುಷಿ ಕೊಡ್ತಿದ್ದಾರೆ, ಅದೇ ಬೇಕಾಗಿರೋದು ನಮಗೆ. ಎಂಡ್ ಆಫ್ ದಿ ಡೇ ನಾವು ಗೆಲ್ತಾ ಇದ್ದೀವಿ. ಆಫ್ಟರ್ 10 ಇಯರ್ಸ್ ಆದಮೇಲೆ ವಾಂಕಡೆ ಸ್ಟೇಡಿಯಮಲ್ಲಿ ಬಿಂದಾಸ್ ಆಗಿ ನಾವು ಗೆದ್ದಿದ್ದೀವಿ. ಮತ್ತು ಅದು ವಾಂಕಡೆ ಸ್ಟೇಡಿಯಂ ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ನನಗಂತೂ ಸಖತ್ ಕನ್ಫ್ಯೂಸ್ ಆಯಿತು. ಬಿಕಾಸ್ ಅಲ್ಲಿದ್ದು ಫ್ಯಾನ್ಸು RCB ಅವರೇ ಗುರು, ಏನು ಫ್ಯಾನ್ಸು RCBಗೆ ವರ್ಷದಿಂದ ವರ್ಷಕ್ಕೆ ಬೂಮ್ ಆಗಿದೆ ಹೇಳ್ತಾ ಇದ್ದೀನಿ. ಯಾರಿಗೂ ಅಷ್ಟು ಫಾಲೋವರ್ಸ್ ಇಲ್ಲ ಇನ್ಸ್ಟಾದಲ್ಲಿ. ನೆಕ್ಸ್ಟ್ ಲೆವೆಲ್ ಹೋಗ್ತದೆ, 18.5 ಏನೋ ಹೋಗಿದೆ ಆಲ್ರೆಡಿ ಅನಿಸುತ್ತೆ. ಬಟ್ ಚೆನ್ನೈ ಸೂಪರ್ ಕಿಂಗ್ನ ಹಿಂದೆ ಹಾಕಿದರೆ ಸಕ್ಕತ್ತಾಗಿ ಹೋಗ್ತದೆ. ಮತ್ತು ಎರಡನೆಯ ಅಪ್ಡೇಟ್, ವಿರಾಟ್ ಕೊಹ್ಲಿ ಬಗ್ಗೆ ಶಾಹಿದ್ ಅಫ್ರಿದಿ ಕೂಡ ಮಾತಾಡಿದ್ದಾರೆ. ಏನಂತ ಹೇಳಿದರೆ, ವಿರಾಟ್ ಕೊಹ್ಲಿಯವರು ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ T20 ಒಂದು ಫಾರ್ಮೇಟಿಂದ, ಇಂಟರ್ನ್ಯಾಷನಲ್ ಫಾರ್ಮೇಟಿಂದ. ಸ್ಟೇಟ್ಮೆಂಟ್ ನೋಡಿ ಶಾಹಿದ್ ಅಫ್ರಿದಿ ಅವ್ರದ್ದು. ವಿರಾಟ್ ಕೊಹ್ಲಿ ಇಸ್ ಎ ಅಬ್ಸಲ್ಯೂಟ್ ಇಡಿಯಟ್ ಟು ಹ್ಯಾವ್ ರಿಟೈರ್ಡ್ ಫ್ರಮ್ T20s. ಮೆನ್ಸ್ ಹ್ಯಾವ್ ಎ ಜೀನಿಯಸ್ ವಿತ್ ಅ ಬ್ಯಾಟ್. ಇವ್ರು ಹೇಳ್ಕೊಂಡ್ರೆ ಸಿಂಪಲ್, ಓಕೆನಾ. ವಿರಾಟ್ ಕೊಹ್ಲಿ ಒಬ್ರು ಇಡಿಯಟ್. ಯಾಕಂತ ಹೇಳಿದ್ರೆ, ಯಾರು ಬ್ಯಾಟಿಂಗಲ್ಲಿ ಜೀನಿಯಸ್ ಆಗಿರ್ತಾರೆ, ರನ್ಸ್ ಬರ್ತಾನೆ ಇರುತ್ತೆ, ಒಳ್ಳೆ ಬ್ಯಾಟರ್ ಆಗಿರ್ತಾರೆ, ಅವರು ರಿಟೈರ್ಮೆಂಟ್ನ ತಗೋಬಾರ್ದಾಗಿತ್ತು ಅಂತ ಇವ್ರ ಪ್ರಕಾರ ಹೇಳ್ತಿದ್ದಾರೆ. ಬಟ್ ಇಡಿಯಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಸ್ವಲ್ಪ ನಾವು ಪಾಸಿಟಿವ್ ಆಗಿ ತಗೋಬೇಕು ಅಂತ ಹೇಳ್ತೀನಿ. ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಈ ಥರ ಬ್ಯಾಟ್ಸ್ಮನ್ಗಳು ಇನ್ನೂ ಆಡಬೇಕು ಕ್ರಿಕೆಟ್ನ ಕಂಟ್ರಿಗೋಸ್ಕರ ಅಂತ ಹೇಳ್ಕೊಂಡಿದ್ದಾರೆ ಇಂಡೈರೆಕ್ಟಾಗಿ. ಸೊ ಇದನ್ನು ನೀವು ಯಾವ ಥರ ತಗೋತೀರಾ ನನಗಂತೂ ಗೊತ್ತಿಲ್ಲ. ಬಟ್ ಅವ್ರೇನು ಹೇಳಿದ್ದಾರೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಮೂರನೆಯ ಅಪ್ಡೇಟ್, RCB ಹುಡುಗನ ಬಗ್ಗೆ ಗುರು. ಲಾಸ್ಟ್ ಆಡಿದಾಗ ಮತ್ತು ಇವಾಗ ಆಡಿದಾಗ ಸಖತ್ ಫೈರ್ ಅಂತಲೇ ಹೇಳ್ಬೋದು. ಭುವನೇಶ್ವರ್ ಕುಮಾರ್ ಅವರು ಆಡಿದ್ದು ಫಸ್ಟ್ ವರ್ಷ ಯಾವಾಗ ಜಮಾನ್ದಲ್ಲಿ ಆಡಿದ್ದು, ಇವಾಗ ಆಡ್ತಾ ಇರೋದು 2025ರಲ್ಲಿ. RCBಗೆ ಬಂದ ಮೇಲೆ, RCB ಪ್ಲೇಯರ್ ಆದಮೇಲೆ ನಿಮ್ಮ ಹತ್ರ ಏನಾದರೂ ಒಂದು ರೆಕಾರ್ಡ್ ಆಗಲೇಬೇಕು. ಅದೇ ಥರ ರೆಕಾರ್ಡ್ ಆಗಿದೆ. ಭುವನೇಶ್ವರ್ ಕುಮಾರ್ ಅವರು ಈ ಒಂದು IPL ಹಿಸ್ಟ್ರಿಯಲ್ಲಿ 183 ವಿಕೆಟ್ ತಗೊಂಡು, ಪೇಸರಲ್ಲಿ ಅಂದರೆ ಫಾಸ್ಟ್ ಬೌಲಿಂಗ್ ಅಟ್ಯಾಕಲ್ಲಿ ಅವರೇ ನಂಬರ್ 1 ಹೈಯೆಸ್ಟ್ ಮೋಸ್ಟ್ ವಿಕೆಟ್ ತಗೊಂಡಿರೋದು ಭುವನೇಶ್ವರ್ ಕುಮಾರ್ 183. ಸೆಕೆಂಡ್ ಬಂದು ಬ್ರಾವೋ ಇದ್ರು, ಅವ್ರು ಫಸ್ಟ್ ಇದ್ರು, ಇವಾಗ ಅವ್ರನ್ನ ಹಿಂದೆ ಹಾಕಿದ್ದಾರೆ. ಇನ್ನೊಂದು ತೊಗೊಂಡ್ರೆ ಇಬ್ರದ್ದು ಈಕ್ವಲ್ ಇದೆ, ಇನ್ನೊಂದು ತೊಗೊಂಡ್ರೆ ಬೂಮ್ ಅಂತಾನೆ ಹೇಳ್ತೀನಿ. ಮತ್ತು ನಾಲ್ಕನೇ ಅಪ್ಡೇಟ್, ಹಾರ್ದಿಕ್ ಪಾಂಡ್ಯ ಒಂದು ಬಿಗ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಅವರು ಇವಾಗ ಲಾಸ್ಟ್ ಮ್ಯಾಚ್ RCB ಮೇಲೆ ಆಡಿದ್ರು, ಲಾಸ್ಟ್ ಮ್ಯಾಚ್ ಯಾವುದೊಂದು ಟೀಮ್ ಮೇಲೆ ಆಡಿದ್ರು. ಅವಾಗ ತಿಲಕ್ ವರ್ಮನ ರಿಟೈರ್ಡ್ ಔಟ್ ಮಾಡಿದ್ರು, ಓಕೆನಾ. ಇದ್ರ ಬಗ್ಗೆ ತುಂಬ ಜನ ಸಖತ್ ಮಾತಾಡ್ತಾ ಇದ್ರು. ಬಟ್ ಇವಾಗ ಹಾರ್ದಿಕ್ ಪಾಂಡ್ಯ ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ. ತಿಲಕ್ ವರ್ಮಾ ಎ ಡೇ ಬಿಫೋರ್ ದ ಲಾಸ್ಟ್ ಮ್ಯಾಚ್ ವಾಸ್ ಇಟ್ ಆನ್ ಅ ಹೆಡ್. ಇಟ್ ವಾಸ್ ನ್ಯಾಸ್ಟಿ. ಮೆನಿ ಪೀಪಲ್ ಡಿಡಂಟ್ ನೋ ಅಂಡ್ ಟೋಲ್ಡ್ ಮೆನಿ ಥಿಂಗ್ಸ್ ಅಬೌಟ್ ಹಿಮ್ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಅವರಿಗೆ ಲಾಸ್ಟ್ ಮ್ಯಾಚಲ್ಲಿ ತಲೆಗೆ ಬಾಲ್ ಬಿದ್ದಿತ್ತಂತೆ, ಇದು ನಾಸ್ಟಿ ಅಂತ ಹೇಳ್ಕೊಂಡಿದ್ದಾರೆ. ಇದು ಸೀರಿಯಸ್ ಆಗಿ ಹೇಳ್ತಿದ್ದಾರೆ, ಕಾಮಿಡಿಯಾಗಿ ಹೇಳ್ತಾರೆ ಗೊತ್ತಿಲ್ಲ. ಬಟ್ ಅವರು ರಿಟೈರ್ಡ್ ಔಟ್ ಕೊಟ್ಟ ಮೇಲೆ ಪಾಪ ಅವ್ರಿಗಂತೂ ಸಕ್ಕತ್ತಾಗಿ ಈ ಒಂದು ಇನ್ಸಿಡೆಂಟು ತಲೆಗೆ ಹೋಗಿರುತ್ತೆ. ಅದಕ್ಕೋಸ್ಕರ RCB ವಿರುದ್ಧ ಹೆಂಗೆ ಹೊಡೆದ್ರು ಇವರು, ಸಕ್ಕತ್ತಾಗೋಡು. ನಾನೇ ಹೇಳ್ತಾ ಇದ್ದೀನಿ, RCBಗೆ ಬೆಂಡ್ ಎತ್ತಿದ್ರು, ಬಟ್ ಮ್ಯಾಚ್ ಇರಲಿಲ್ಲ. ಬಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಬ್ಯಾಟಲ್ಲಿ ಯಾವನು ಮಾತಾಡೋಂಗಿಲ್ಲ, ನನ್ನ ಬ್ಯಾಟಿಂಗ್ ಇರೋದು ಹಿಂಗೆ, ಒಂದು ಬ್ಯಾಟ್ ಡೇ ಇರುತ್ತೆ, ಎಲ್ಲರೂ ಮುಚ್ಕೊಂಡಿರಬೇಕು ಅಂತ ಹೇಳಿದರೆ. ಬಟ್ MI ಅವರು ಔಟ್ ಆದಮೇಲೆ ಸಕ್ಕತ್ತಾಗಿ ಎಲ್ಲರೂ ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದ್ರು. ಅದು ಬೇಕಿತ್ತು ಆ್ಯಕ್ಚುಲಿ ತಿಲಕ್ ವರ್ಮಾ ಅವ್ರಿಗೆ, ಆ ಒಂದು ರೆಸ್ಪೆಕ್ಟ್ ಬೇಕಿತ್ತು, ಅದನ್ನು ಮತ್ತೆ ಕೂಡ ಪಡ್ಕೊಂಡ್ರು. ಅವರು ಸಕ್ಕ T20 ಬ್ಯಾಟ್ಸ್ಮ್ಯಾನು, ಅವರು ಬ್ಯಾಟಿಂಗ್ ಆಡೋದೆಲ್ಲ ಹೇಳ್ಬಿಡ್ಬೋದು. ಬಟ್ ಈ ಥರ ಎಲ್ಲ ಮಾಡಬಾರ್ದು, ಆಗುತ್ತೆ ಈ ಥರ ಇನ್ಸಿಡೆಂಟ್ಗಳು ಕ್ರಿಕೆಟ್ ಅಂದಮೇಲೆ. ಸೊ ಇಟ್ ಹ್ಯಾಪನ್ಸ್. ಸೊ ಬಟ್ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಸಮ್ಟೈಮ್ಸ್ ಅಂತಲೇ ಹೇಳ್ಬೋದು. ಬಟ್ ತುಂಬ ಟ್ರೋಲ್ ಆಯಿತು ಗುರು ಹಾರ್ದಿಕ್ ಪಾಂಡ್ಯಗೂ ಮತ್ತು ತಿಲಕ್ ವರ್ಮಾ ಅವ್ರಿಗೆ. ಏನು ಟ್ರೋಲ್ಗಳು, ಪೊಲಿಟಿಕ್ಷನ್ ನಡೀತಾ ಇದೆ, ಹಂಗೆ ನಡೀತಾ ಇದೆ, ಹಿಂಗೆ ನಡೀತಾ ಇದೆ ಅಂತ ಹೇಳ್ಕೊಂಡು ಸಖತ್ತಾಗಿ ವೀಡಿಯೋಗಳು ಮಾಡ್ತಾಯಿದ್ರು. ಮತ್ತು ಟ್ರೋಲಲ್ಲೂ ಮೀಮ್ಸ್ಗಳಲ್ಲೂ ಸಖತ್ ಫನ್ನಿಯಾಗಿ ಮೀಮ್ಸ್ಗಳನ್ನ ಮಾಡ್ತಾಯಿದ್ರು. ಇವಾಗ ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು 5ನೇ ಅಪ್ಡೇಟ್ ಸಿಂಪಲ್ಲು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ಟದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಿದ್ರೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಈ ಒಂದು 4 ಅಪ್ಡೇಟ್ಗಳು ಮತ್ತು 5 ಅಪ್ಡೇಟ್ಗಳನ್ನ ಕೇಳಿ ನಿಮಗೇನು ಅನಿಸುತ್ತಾ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಹೇಳ್ಕೊಡೋದಾಗಿದೆ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಸಿ ಬಾಯ್ಸ್.